ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಶರ್ಟನ್ನು ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆಗೆ ನಾನು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಂಡಿದ್ದೀನಿ ಫ್ರಂಟ್ ಪಾರ್ಟಿಗೆ. ನೋಡಿ, ಟೋಟಲ್ ಲೆಂತ್ ಬಂದು ನಮಗೆ ಟೋಟಲ್ 26 ಇಂಚ್ ಬೇಕು. ಅದಕ್ಕೆ ಪ್ಲಸ್ 2 ಇಂಚು ನಾನು ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡರ್ ಕ್ರಾಸ್ಗೋಸ್ಕರ 2 ಇಂಚು. ಆರ್ಮೋಲ್ ಡೌನಿಂಗ್ ಬಂದು ಇದು 9 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಆ್ಯಕ್ಚುಲಿ ಬಂದು ನಾನು 8 ಇಂಚಿಗೆ ಮಾತ್ರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಸ್ಲೀವ್ ಕಟ್ ಮಾಡೋಕ್ಕಾದ್ರೆ ಅದನ್ನ ಇನ್ನೊಂದು ಎಕ್ಸ್ಟ್ರಾ 1 ಇಂಚನ್ನ ನಾನು ಕಟ್ ಮಾಡ್ಕೊತೀನಿ. ನೋಡಿ, ಶೋಲ್ಡರ್ ಡೌನಿಂಗ್ ಬಂದು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 8 ಇಂಚು ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸ್ಲೀವ್ ಮೆಜರ್ಮೆಂಟ್ ಮೇಲೆ ನಾವು ಆರ್ಮೋಲನ್ನು ಕಟ್ ಮಾಡೋದು ನನ್ನ ಮೆಥಡ್ ಅದು. ನೋಡಿ, ಇದು 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು 2.25 ಇಂಚು. ಟೋಟಲ್ ಲೆಂತ್ ಬಂದು ನಮಗೆ 28, ಅಂದರೆ 26 ಪ್ಲಸ್ 2 28 ಟೋಟಲ್. ಹಾಗೆ 1.25 ಇಂಚು ಅಥವಾ 2 ಇಂಚು 1.25 ಇಂಚು ಮಾರ್ಕ್ ಮಾಡ್ಕೊತೀನಿ ನಾನು ಇಲ್ಲಿ ಗುಂಡಿ ಪಟ್ಟಿಗೋಸ್ಕರ. ನೋಡಿ, 1.25 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.25 ಇಂಚು ಪಟ್ಟಿ ಬರುತ್ತೆ ಅಷ್ಟೇ ಅದು. ಯಾಕಂದರೆ ನಾನು ಕ್ಯಾನ್ವಾಸ್ ಯೂಸ್ ಮಾಡೋದು 1.25 ಇಂಚಿಂದು, ಅದು 1.5 ಇಂಚಿಂದು ಕೂಡ ಸಿಗುತ್ತೆ. ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೊಂಡಿದ್ದೀನಿ. ನೋಡಿ, 2.5 ಇಂಚು ನಾನು ನೆಕ್ ವಿಡ್ತ್ ಇಡ್ತಾ ಇದ್ದೀನಿ. ನಾವು ಕಾಲರ್ ಏನು ಅಟ್ಯಾಚ್ ಮಾಡ್ತೀವಲ್ಲ 2.5 ಇಡ್ತಾ ಇದ್ದೀನಿ. ಇದನ್ನು ಕೂಡ ನಾವು ಕಾಲರ್ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಆನಂತರ ನೋಡಿ, ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡ್ರ್ ಬಂದು 19 ಇದೆ. 19 ಅರ್ಧ ಬಂದು ನಮಗೆ 9.25 ಆಗುತ್ತೆ. ಪ್ಲಸ್ 1/2 ಇಂಚು ಮಾರ್ಜಿನ್ ಸೇರಿ ಟೋಟಲ್ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು 1 ಇಂಚು ಒಳಗಡೆಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಆರ್ಮೋಲ್ ಡೌನಿಂಗಿಗೆ. ನೋಡಿ, ಇದು ಆರ್ಮೋಲ್ ಡೌನಿಂಗು ಪರ್ಫೆಕ್ಟ್ ಅಲ್ಲ. ನಾನು ಸ್ಲೀವ್ ಮೆಜರ್ಮೆಂಟ್ ಮೇಲೆ ನಾವು ಆರ್ಮೋಲನ್ನು ಕಟ್ ಮಾಡ್ತೀವಿ. ನೀವು ಯಾವ ಬೇಸಿಸ್ ಮೇಲೆ ಕಟ್ ಮಾಡ್ತೀರೋ ಅದು ನೋಡಿ ನಿಮಗೆ ಅನುಕೂಲ ಹಂಗೆ ಕಟ್ ಮಾಡ್ಕೊಳ್ಳಿ. ನಾನು ಲೂಸ್ ಬಂದು 11.5 ಇದೆ. ನಾವು ಫ್ರಂಟ್ ಪಾರ್ಟಲ್ಲಿ ಮೆಜರ್ಮೆಂಟ್ ತಗೊಂಡೋದ್ರಿಂದ ರೆಡಿ ಏನು ಅವ್ರು ವೇರ್ ಮಾಡಿರ್ತಾರೆ ಅದ್ರ ಮೇಲೆ ನಾವು ಮೆಜರ್ಮೆಂಟನ್ನು ತಗೊತೀವಿ. ಹಾಗಾಗಿ 11.5 ಇದೆ. ಕೆಳಗಡೆ ಕೂಡ 11.5 ಇದೆ. ಮಾರ್ಜಿನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಟೋಟಲ್ ಬಂದು 12 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನೋಡಿ, ಸ್ಲೀವನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋ ಅದರಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆರ್ಮೋಲನ್ನು ನಾವು ಯಾವ ರೀತಿ ಕಟ್ ಮಾಡ್ತೀವಿ ಅಂತೇಳಿ. ನಾನು ಹಿಂದೆಲ್ಲ ನಿಮಗೆ ಹಾಕಿದ್ದೀನಿ ಶರ್ಟ್ ಸ್ಟಿಚಿಂಗ್ ವಿಡಿಯೋ, ಅದರಲ್ಲಿ ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ಖಂಡಿತ ಪಾಕೆಟಿಗೆ ಕೂಡ 8 ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಮೆಜರ್ಮೆಂಟಿಗೆ. ನೋಡಿ, ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಒಬ್ಬೊಬ್ರದ್ದು ಒಂದೊಂದು ಥರ ಮೆಥಡ್ ಇರುತ್ತೆ ಕಟ್ ಮಾಡೋ ಮೆಥಡ್. ಬಟ್ ಅದು ನಿಮಗೆ ಅರ್ಥ ಆಗದೇ ಇರ್ಬೋದು. ಕೆಲವೊಬ್ಬರು ಬೇರೆ ಬೇರೆ ಥರ ಹೇಳ್ತಾರೆ, ಅದು ಕೂಡ ಕರೆಕ್ಟೇ. ಬಟ್ ಅವ್ರ ಮೆಥಡಲ್ಲಿ ಹೆಂಗಂದರೆ ಬಾಡಿ ಮೆಜರ್ಮೆಂಟ್ ತಗೊಳೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಕೆಲವೊಬ್ಬರು ಶರ್ಟ್ ಮೆಜರ್ಮೆಂಟ್ ತಗೊತಾರೆ, ಕೆಲವೊಬ್ಬರು ಬಾಡಿ ಮೆಜರ್ಮೆಂಟ್ ತಗೊಂಡು ರೌಂಡಲ್ಲಿ ಅದರಲ್ಲಿ ಎಕ್ಸ್ಟ್ರಾ ಏನಂದರೆ 1.5 ಇಂಚು ಲೂಸಿಂಗು 2 ಇಂಚು ಲೂಸಿಂಗ್ ಅಂತೇಳಿ ಮಾರ್ಕ್ ಮಾಡ್ಕೊತಾರೆ ಬಟ್ ಅವ್ರವ್ರು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿರ್ತಾರೋ ಅದ್ರ ಬೇಸಿಸ್ ಮೇಲೆ ಅವ್ರು ಕಟ್ ಮಾಡ್ತಾರೆ. ನಾವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿವೋ ಆ ಬೇಸಿಸ್ ಮೇಲೆ ನಾವು ಕಟ್ ಮಾಡ್ತೀವಿ. ನೋಡಿ, ನಾವು ಫ್ರಂಟ್ ಪಾರ್ಟಲ್ಲಿ ಟೋಟಲ್ ಮೆಜರ್ಮೆಂಟನ್ನು ತಗೊತೀವಿ. ಹಾಗಾಗಿ ಅದರ ಅಳತೆನೇ ನಾವು ಕಟ್ ಮಾಡೋದು. ಅದು ಕರೆಕ್ಟಾಗಿ ಆ್ಯಸ್ ಇಟ್ ಈಸು ಅವ್ರು ಏನು ವೇರ್ ಮಾಡಿರ್ತಾರೆ ಶರ್ಟನ್ನು ಅದ್ರ ಅಳತೆನೇ ಬರುತ್ತೆ. ನೋಡಿ, ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫೋಲ್ಡ್ ಹಾಕೊಂಡು ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ನೋಡಿ, ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟು 1.25 ಇಂಚಿನಷ್ಟು ಕಡಿಮೆ ಇರಬೇಕು. 1/4 ಇಂಚಿಗಂತೂ ಕಡಿಮೆ, ಅರ್ಧ ಇಂಚಿಗಂತೂ ಜಾಸ್ತಿ. ಅಷ್ಟು ನಾವು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಶೋಲ್ಡ್ರ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸೈಡು ಎಷ್ಟಿದೆಯೋ ಅಷ್ಟು ಆರ್ಮೋಲ್ವರೆಗೂ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಶೋಲ್ಡ್ರ್ ಪಾಯಿಂಟ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ 2.25 ಇಂಚಿಗೆ, ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಕೊತಾ ಇದ್ದೀನಿ. ಹಾಗೆ ಶೋಲ್ಡ್ರ್ ಬಂದು 9.25 ಪ್ಲಸ್ 1/2 ಇಂಚು ಟೋಟಲ್ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇದಕ್ಕೆ ಒಂದು ಆರ್ಮೋಲ್ ಡೌನಿಂಗಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಾವು ಆರ್ಮೋಲನ್ನು ಪರ್ಫೆಕ್ಟಾಗಿ ನಿಮಗೆ ಮೊದಲಿಗೆ ಹೇಳಿದೆ ಇದರಲ್ಲಿ ಕಟ್ ಮಾಡಲ್ಲ, ನಾವು ಒಂದು ಅಂದಾಜಲ್ಲಿ ಕಟ್ ಮಾಡ್ಕೊತೀವಿ. ಬಟ್ 1 ಇಂಚ್ ಕಡಿಮೆನೇ ಕಟ್ ಮಾಡ್ಕೊಂಡಿರ್ತೀನಿ ನಾನು ಯಾವಾಗಲೂ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಅದನ್ನ ಕಟ್ ಮಾಡ್ಕೊತೀನಿ. ಕೆಲವೊಬ್ಬರಿಗೆ ನೋಡಿ ಸ್ಲೀವ್ ಲೂಸ್ ಬೇಕು, ಕೆಲವೊಬ್ಬರಿಗೆ ಟೈಟ್ ಬೇಕು. ಹಾಗಾಗಿ ನಾವು ಚೆಸ್ಟ್ ಮೆಜರ್ಮೆಂಟ್ನ 4ನೇ 1 ಭಾಗ ಇಡಕ್ಕೆ ಹೋದರೆ ನೋಡಿ, ಇದು 11.5 ಚೆಸ್ಟ್ ಇದೆ. ಆಲ್ಮೋಸ್ಟ್ ಆಲ್ ಒಂದು 42 ಚೆಸ್ಟ್ ಬರುತ್ತೆ. ಅಂದರೆ ಅದ್ರ ಪ್ರಕಾರ ಇಟ್ಟರೆ ನಾವು ಎಷ್ಟು ಬರುತ್ತೆ ನೋಡಿ, 10.25 ಬರುತ್ತೆ ಆರ್ಮೋಲ್ ಡೌನಿಂಗು. ಅಷ್ಟು ಬಂದರೆ ಸ್ಲೀವ್ ಕೂಡ ಲೂಸ್ ಆಗುತ್ತೆ. ಹಾಗಾಗಿ ಅದ್ರಲ್ಲಿ ಕೂಡ ಡಿಫ್ರೆನ್ಸ್ ಇರುತ್ತೆ. ನೋಡಿ, ನಾನು 9 ಇಂಚು ಸ್ಲೀವ್ಗೆ ಫೋಲ್ಡ್ ಹಾಕೊಂಡಿದ್ದೀನಿ. 9 2 18 ಇಂಚು ನಮಗೆ ಲೂಸ್ ಬೇಕು. ಸ್ಲೀವ್ ಲೂಸನ್ನು ನಾವು ಮೆಜರ್ಮೆಂಟ್ ತಗೊಂಡಿರ್ತೀವಿ. ನೋಡಿ, 9 ಇಂಚು ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಅಷ್ಟಕ್ಕೆ ನಾನು ಫೋಲ್ಡ್ ಹಾಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ.
ಹಾಗೆ ಇಲ್ಲಿ 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೊಂಡಿದ್ದೀನಿ. ಟೋಟಲ್ ಸ್ಲೀವ್ ಲೆಂತ್ ಬಂದು ನಮಗೆ 24 ಇಂಚ್ ಬೇಕು. ಇದರಲ್ಲಿ ನಾವು ಕಫನ್ನು 2.5 ಇಂಚು ಲೆಸ್ ಮಾಡ್ಕೋಬೇಕು. ಅಲ್ಲಿಗೆ ನಮಗೆ 21.5 ಉಳಿಯುತ್ತೆ. ನೋಡಿ, ಕಫನ್ನು ಎಷ್ಟು ಇಡ್ತೀರೋ ಅಷ್ಟನ್ನು ಲೆಸ್ ಮಾಡ್ಕೊಳ್ಳಿ. 21.5ಗೆ 1 ಇಂಚ್ ಮಾರ್ಕು, ಹಾಗೆ 3/4 ಇಂಚಿಗೆ 1 ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮಾರ್ಜಿನ್ಗೋಸ್ಕರ. ನೀವು ಓವರ್ಲಾಕ್ ಮಾಡ್ತೀವಿ ಅಂದರೆ 1/2 ಇಂಚ್ ಬಿಟ್ಟರೆ ಸಾಕು. ನಾನೊಂದು ಫೋಲ್ಡಿಂಗ್ ಮಾಡಿ ಓವರ್ಲಾಕ್ ಮಾಡೋದ್ರಿಂದ. ನೋಡಿ, ಇದನ್ನು 4.5 ಇಂಚಿಗೆ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ ಹೈಟನ್ನು ಬಂದು ನೋಡಿ 9 ಇಂಚು ನಮಗೆ 18 ಇಂಚು ಬೇಕು ಲೂಸು. ಸ್ಲೀವ್ ಲೂಸನ್ನು ನಾವು ಮೆಜರ್ಮೆಂಟ್ ತಗೊಂಡ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ. ಖಂಡಿತ ನೀವು ನೋಡಿ, ನೀವು ಯಾವ ರೀತಿ ಮೆಜರ್ಮೆಂಟ್ ಆಗುತ್ತೋ ಆ ರೀತಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಣ. ನೋಡಿ, ಈ ಥರ ನಿಮಗೆ ಫಿಟ್ಟಿಂಗ್ ಬೇಕು ಅಂದರೆ ಈ ಥರ ಸ್ಕೇಲ್ ಬಳಸ್ಬೋದು. ಫಿಟ್ಟಿಂಗ್ ಬೇಡ, ಅವ್ರಿಗೆ ಲೂಸ್ ಬೇಕಂದರೆ ನೀವು ಸ್ಟ್ರೈಟ್ ಸ್ಕೇಲನ್ನೇ ಬಳಸಬೇಕು. ಅವ್ರಿಗೆ ಎಷ್ಟು ಲೂಸ್ ಬೇಕು ಅದ್ರ ಮೇಲೆ ಈ ಸ್ಕೇಲನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ಕ್ಯಾಪ್ ಹೈಟಿಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ನಾನು ಸ್ಲೀವ್ ಶೇಪಿಗೋಸ್ಕರ. ಇವಾಗ ಕಟ್ ಮಾಡೋಣ. ನೋಡಿ, ನಿಮಗೆ ಆನ್ಲೈನಲ್ಲಿ ಕಟ್ ಮಾಡೋದು ಒಂದು ಮೆಜರ್ಮೆಂಟಲ್ಲಿ ನಾವು ಕಟ್ ಮಾಡಿರ್ತೀವಿ. ನೀವು ಆಫ್ಲೈನ್ ಸ್ಟೋರಲ್ಲಿ ಕಲಿತ್ರೆ ಬೆಟರು ಶರ್ಟ್ ಮಾತ್ರ. ಯಾಕಂದರೆ ತುಂಬ ಕಲಿಯೋದಿರುತ್ತೆ ಶರ್ಟಲ್ಲಿ. ಒಂದು ಸರಿ ಕಲಿತ್ರೆ ಮುಗೀತು. ಹಾಗಾಗಿ ಅವ್ರವ್ರ ಅನುಭವದ ಮೇಲೆ ಬೇರೆ ಬೇರೆ ರೀತಿ ಮೆಥಡನ್ನು ಹೇಳ್ಕೊಡ್ತಾರೆ. ಬಟ್ ಟೋಟಲ್ ಬಂದು ರೆಡಿ ಆಗೋದು ಪರ್ಫೆಕ್ಟಾಗಿ ಶರ್ಟೇ ಆಗಿರುತ್ತೆ. ಎಲ್ಲರದು ಕೂಡ ಅದೇ ಥರನೇ ರೆಡಿ ಆಗುತ್ತೆ. ಬಟ್ ನೀವು ಆಫ್ಲೈನ್ ಸ್ಟೋರಲ್ಲಿ ಕಲಿಯೋದು ಬೆಟರು, ಶರ್ಟು ಪ್ಯಾಂಟ್ ಎಲ್ಲ. ಯಾಕಂದರೆ ಕಲಿಯೋದು ಭಾಳ ಇರುತ್ತೆ. ನಾವು ಎಲ್ಲದನ್ನೂ ಈ 10 ನಿಮಿಷ 12 ನಿಮಿಷ ವೀಡಿಯೋದಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ನೀವು ಕಲಿಯೋಕ್ಕೂ ಕೂಡ ಆಗಲ್ಲ. ಏನಪ್ಪ, ಇದರಿಂದ ಒಂದು ಸ್ವಲ್ಪ ಮಾಹಿತಿ ಪಡ್ಕೋಬೋದು ಅಷ್ಟೇ. ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಅಷ್ಟೇ ಈ ರೀತಿ ನೀವು ವೀಡಿಯೋದು ನೋಡೋದ್ರಿಂದ. ಯಾಕಂದರೆ ಪ್ರಾಕ್ಟಿಕಲ್ಲೇ ಬೇರೆ ಇರುತ್ತೆ. ನೋಡಿ, ನಾನು ಇವಾಗ ಶೋಲ್ಡ್ರನ್ನ ಕಟ್ ಮಾಡ್ಕೊತಾ ಇದ್ದೀನಿ. 2 ಶೋಲ್ಡ್ರನ್ನು ಒಂದೇ ಸರಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಲೈನ್ ಹಾಕೋಣ. ನೋಡಿ, ನಾನು ಶೋಲ್ಡ್ರನ್ನ 6 ಇಂಚು ಅಗಲ ತಗೊತಾ ಇದ್ದೀನಿ. 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 6.5 ಇಂಚು ಟೋಟಲ್ ನಮಗೆ ಶೋಲ್ಡ್ರ್ ಬಂದು 10 ಇಂಚು ಬೇಕು ರೆಡಿ. 9.5 ನಮಗೆ ರೆಡಿ ಬೇಕು. 15 ಇಂಚು ಮಾರ್ಜಿನ್ ಸೇರಿಸಿ 10 ಇಂಚಿಗೆ ನಾನು ಮಾರ್ಕ್ ಮಾಡ್ಕೋಬೇಕು. ನೋಡಿ, 10 ಇಂಚು ಬರುತ್ತೆ ಅಂತ ನೋಡ್ಕೊಳ್ಳಿ. 10 ಇಂಚು ಬರ್ತಾಯಿದೆ. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೂಡ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಒಂದು 1/4 ಇಂಚು ಎಕ್ಸ್ಟ್ರಾ ಬರುತ್ತೆ ಮೇಲ್ಗಡೆ. ಯಾವ ರೀತಿ ಅಂತ ಬರುತ್ತೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿ ಇವಾಗ 6 ಇಂಚಿಗೆ 6.25 ಇಂಚಿಗೆ ಒಂದು ಮಾರ್ಕು, ಹಾಗೆ 2.25 ಇಂಚಿಗೆ ನಾವು ಶೋಲ್ಡ್ರ್ ಡೌನಿಂಗ್ ಏನು 2.25 ಇಟ್ಟಿದ್ದೀವಿ ಅಷ್ಟೇ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 2.5 ಇಂಚು ನಾನು 2.25 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ ಬಿಡ್ತಾನೆ ಫ್ರಂಟ್ ಪಾರ್ಟಲ್ಲಿ 2.5 ಇಂಚ್ ಇಟ್ಟಿದ್ದೀವಿ. ಇಲ್ಲಿ 1/4 ಇಂಚು ಜಾಸ್ತಿ ಇಡಬೇಕು. ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಂಡು ನಿಮಗೆ ಕಟ್ ಮಾಡಿದ ನಂತರ ತೋರಿಸ್ತೀನಿ. ಆನಂತರ ಹೆಂಗೆ ಶೋಲ್ಡ್ರನ್ನು ನಾವು ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಕೊನೆಗೆ ಈ ಶರ್ಟ್ ರೆಡಿಯಾಗಿದ್ದನ್ನು ಕೂಡ ನಿಮಗೆ ಹಾಕ್ತೀನಿ. ಫೋಟೋಸ್ ಇದೆ, ನೋಡ್ಬೋದು ನೀವು ಯಾವ ರೀತಿ ರೆಡಿಯಾಗಿದೆ ಅಂತೇಳಿ. ನೋಡಿ, ಈ ಥರ ಶೋಲ್ಡ್ರನ್ನ ಇಟ್ಟಾಗ ನಮಗೆ ಇಲ್ಲೊಂದು ಸೈಡಲ್ಲಿ ನೋಡಿ ಒಂದು ಸ್ವಲ್ಪ ಕ್ರಾಸಲ್ಲಿ ತೊಗೋಬೇಕು. ಈ ರೀತಿ ಇಟ್ಕೊಂಡಾಗ ನಾವು ಫ್ರಂಟ್ ಪಾರ್ಟನ್ನು ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 1/4 ಇಂಚು ಜಾಸ್ತಿ ತೊಗೋಬೇಕು. ಅಲ್ಲಿ ಕೆಳಗಡೆ 10 ಇಂಚು, ಇಲ್ಲಿ 10.25 ಇಂಚು ತೊಗೋಬೇಕು. ಯಾಕಂದರೆ ನಾವು ಇಲ್ಲಿ ನೆಕ್ ಹತ್ರ 1/4 ಇಂಚು ಜಾಸ್ತಿ ತೊಗೊಂಡಿದ್ದೀವಿ ಬ್ಯಾಕ್ ಪಾರ್ಟಲ್ಲಿ. ಹಾಗಾಗಿ ನೋಡಿ ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ.